ಹಾಯ್ ಡಿಯರ್ಸ್, ನಿನ್ನೆ ರೆಸಿಪಿ ನೀವು ನೋಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಅದು ಬೆಳ್ಳುಳ್ಳಿ ಚಟ್ನಿ. ಸೊ ಅದರಲ್ಲಿ ನಾನು ಸ್ವಲ್ಪ ಚಟ್ನಿ ಸಪ್ರೇಟಾಗಿ ಎತ್ತಿಟ್ಟಿದ್ದೆ. ನಾಳೆ ಒಂದು ರೆಸಿಪಿ ತೋರಿಸ್ತೀನಿ ಅಂತಲೂ ಹೇಳಿದ್ದೆ. ಅದೇ ಚಟ್ನಿ ಉಪಯೋಗಿಸ್ಕೊಂಡು ಇವತ್ತಿನ ರೆಸಿಪಿ ನೋಡ್ಕೊಂಬರೋಣ. ಇದೇ ಬೆಳ್ಳುಳ್ಳಿ ಚಟ್ನಿನ ಉಪಯೋಗಿಸ್ಕೊಂಡು ಇವತ್ತು ಫ್ರೈಡ್ ರೈಸ್ ಮಾಡಿದ್ದೀನಿ. ಅದು ಚಿಕನ್ ಫ್ರೈಡ್ ರೈಸ್. ಹೊರಗಡೆ ಅಥವಾ ರೋಡ್ ಸೈಡಲ್ಲಿ ನೀವು ಚಿಕನ್ ಫ್ರೈಡ್ ರೈಸ್ ತಿಂದಿರ್ತಿರಲ್ಲ, ಅದಕ್ಕಿಂತಲೂ ರುಚಿಯಾಗಿ ಮನೇಲಿ ಮಾಡಿರೋಂಥ ಈ ಚಟ್ನಿನ ಉಪಯೋಗಿಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಸೊ ಆ ರೆಸಿಪಿ ಇವತ್ತು ನೋಡ್ಕೊಂಬರೋಣ ಬನ್ನಿ. ಚಿಕನ್ ಫ್ರೈಡ್ ರೈಸ್ ಮಾಡ್ತಿರೋದ್ರಿಂದ ಇಲ್ಲಿ ಸುಮಾರು ಒಂದು 150 ಗ್ರಾಮ್ ಅಷ್ಟು ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಫ್ರೈಡ್ ರೈಸ್ಗೆ ಯಾವಾಗಲೂ ಅಷ್ಟೇ ಬೋನ್ಲೆಸ್ನ ಉಪಯೋಗಿಸ್ಕೋಬೇಕು. ವೆಜಿಟೇರಿಯನ್ ಆಗಿದ್ರೆ ಚಿಕನ್ ಬದಲಾಗಿ ನೀವು ಕಾಲಿಫ್ಲವರ್ನ ಉಪಯೋಗಿಸ್ಕೋಬೋದು. ಇದಕ್ಕೆ ಫಸ್ಟು 1 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಚಟ್ನಿ ಹಾಕಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ. ಇದರಲ್ಲೇ ನಾವು ಖಾರ ಉಪ್ಪು ಎಲ್ಲ ಹಾಕಿರ್ತೀವಿ, ಬೇರೆ ಏನೂ ಹಾಕುವಂಥ ಅವಶ್ಯಕತೆ ಇಲ್ಲ. ಚಿಕನ್ಗೆ ಬೇಕಾಗುವಷ್ಟು ಈ ಚಟ್ನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೈಡ್ ರೈಸ್ಗೆ ಉಪಯೋಗಿಸುವಂಥ ಸಾಸ್ಗಳನ್ನು ಕೂಡ ಸ್ವಲ್ಪ ಚಿಕನ್ಗೆ ಹಾಕೋಣ. ಒಂದು 1/4 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, 1/4 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಹಾಗೆ 1 ಟೀ ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಮೈದಾ ಹಿಟ್ಟು ಹಾಕೋದ್ರಿಂದ ಒಂದು ಬೈಂಡಿಂಗ್ ಬರುತ್ತೆ. ಇದನ್ನು ಫಸ್ಟು ನಾವು ಫ್ರೈ ಮಾಡಿಕೊಂಡು ನಂತರ ಫ್ರೈಡ್ ರೈಸ್ಗೆ ಉಪಯೋಗಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 2ರಿಂದ 3 ನಿಮಿಷ ಅಟ್ಲೀಸ್ಟ್ ಬಿಟ್ಬಿಡೋಣ. ತುಂಬ ಹೊತ್ತು ಇದನ್ನು ಮ್ಯಾರಿನೇಟ್ ಮಾಡಬೇಕು ಅಂತನೋ ಅವಶ್ಯಕತೆ ಇಲ್ಲ. ಸೊ ಇದೇ ರೀತಿ ನೀವು ಕಾಲಿಫ್ಲವರಲ್ಲಿ ಕೂಡ ಸೇಮ್ ಮೆಥಡಲ್ಲಿ ಮಾಡ್ಕೋಬೋದು. ಈ ಚಟ್ನಿನ ನಾವು ಬೇರೆ ವಿಧಾನದಲ್ಲಿ ಅಂದರೆ ಫಿಶ್ ಅಥವಾ ಆಲೂಗಡ್ಡೆ ಇಂಥದಕ್ಕೂ ಕೂಡ ಮ್ಯಾರಿನೇಟ್ ಮಾಡಿ ತವಾ ಫ್ರೈ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಗಾರ್ಲಿಕ್ ಚಟ್ನಿನ ಒಂದು 8 ಬಾಟ್ಲಲ್ಲಿ ಹಾಕಿ ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ ಸುಮಾರು 2 ತಿಂಗಳು 3 ತಿಂಗಳವರೆಗೂ ಇರುತ್ತೆ. ಹೊರಗಡೆ ಇಟ್ಕೊಂಡ್ರು ಕೂಡ ಸುಮಾರು 15 ದಿನ 20 ದಿನ ಇಟ್ಕೊಂಡು ಉಪಯೋಗಿಸ್ಕೋಬೋದು. ಬೇಗ ಹಾಳಾಗಲ್ಲ. ನಮ್ಮನೇಲಿ ಅಷ್ಟು ದಿನ ಉಳಿಯೋದು ಇಲ್ಲ. ಸೊ ಮಾಡಿದ್ದು ಕೆಲವೇ ದಿನಕ್ಕೆ ಖಾಲಿ ಆಗುತ್ತೆ. ಹಾಗಾಗಿ ನಾನು ಸ್ಟವ್ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಒಂದು ಸತಿ ಗಾರ್ಲಿಕ್ ಚಟ್ನಿ ನೀವು ಮಾಡಿಕೊಂಡ್ರೆ ಹಲವಾರು ವಿಧಾನದಲ್ಲಿ ಬಳಸ್ಕೋಬೋದು. ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿ ಚಟ್ನಿ ಹಾಕಿರೋದ್ರಿಂದ ಒಂದು ಒಳ್ಳೆ ರುಚಿನೂ ಇರುತ್ತೆ. ಹಾಗೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಮೇಲ್ಗಡೆ ಕೋಟಿಂಗ್ ಒಂದು ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ನಂತರ ಫ್ರೈಡ್ ರೈಸ್ಗೆ ಬೇಕಾಗಿರೋಂಥ ತರಕಾರಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಚಿಕನ್ ಕೂಡ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಒಂದೊಂದು ತುತ್ತಲ್ಲೂ ಒಂದೊಂದು ನಿಮಗೆ ಚಿಕನ್ ಪೀಸ್ ಸಿಗಬೇಕು ಅಂದರೆ ಈ ರೀತಿ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ಹಾಗೆ ಆ ಚಿಕನ್ ಒಳಗಡೆಗೂ ಕೂಡ ನಾವು ಏನು ಸಾಸ್ ಎಲ್ಲ ಹಾಕಿದಾಗ ಆ ಚಿಕನ್ಗೂ ಕೂಡ ಹಿಡಿಯುತ್ತೆ. ಸೊ ಎಲ್ಲನೂ ತರಕಾರಿ ಮತ್ತು ಚಿಕನ್ ಕಟ್ ಮಾಡ್ಕೊಂಡಾದ ನಂತರ ಫ್ರೈಡ್ ರೈಸ್ಗೆ ಒಗ್ಗರಣೆಗೋಸ್ಕರ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದರಲ್ಲಿ ಮೊದಲು ಒಂದು 4-5 ಅಷ್ಟು ಬೆಳ್ಳುಳ್ಳಿನ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಸ್ವಲ್ಪ ಹೊತ್ತು ಹುರಿತಾ ಇದ್ದಂಗೆ ಒಂದು ಒಳ್ಳೆ ಘಮ ಬರುತ್ತೆ. ಅದಾದ ನಂತರ ಈರುಳ್ಳಿ ಹಾಕೋಣ. ಈರುಳ್ಳಿ ಕೂಡ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ಲೈಟಾಗಿ ಒಂದು ಕ್ರಂಚಿನೆಸ್ ಬರಬೇಕು, ಒಂದು ಕ್ಯಾರಮಲೈಸ್ ಕಲರ್ ಬರಬೇಕು, ಅಲ್ಲಿವರೆಗೂ ಹುರ್ಕೊಂಡ ನಂತರ ಕಟ್ ಮಾಡಿರೋಂಥ ತರಕಾರಿ ಹಾಕಿದ್ದೀನಿ. ನಾನಿಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್ ಉಪಯೋಗಿಸ್ಕೊಂಡಿದ್ದೀನಿ. ನೀವು ಇದ್ರ ಜೊತೆಗೆ ಎಲೆಕೋಸು ಕೂಡ ಹಾಕೋಬೋದು, ಅದು ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗೆ ತರಕಾರಿಗೆ ಬೇಕಾಗುವಷ್ಟು ಮಾತ್ರ ಒಂದು ಸ್ವಲ್ಪ ಉಪ್ಪು ಹಾಕಿ ಎಣ್ಣೆಯಲ್ಲಿ ಇದನ್ನು ಬಾಡಿಸ್ಕೋಬೇಕು. ತುಂಬ ಹೊತ್ತು ಇದನ್ನು ತರಕಾರಿನ ಬೇಯಿಸೋ ಅವಶ್ಯಕತೆ ಇಲ್ಲ. ಒಂದು ಕ್ರಂಚಿನೆಸ್ ಹೀಗೆ ಇರಬೇಕು. ಸುಮಾರು ಒಂದು 2 ನಿಮಿಷ ತರಕಾರಿಗಳನ್ನು ಹುರ್ಕೊಂಡಾದ ನಂತರ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂಥ ಅನ್ನ ಹಾಕಿದ್ದೀನಿ. ಫ್ರೈಡ್ ರೈಸ್ಗೆ ಯಾವಾಗಲೂ ಈ ರೀತಿ ಉದ್ರುದ್ರಾಗಿರೋಂಥ ಅನ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ ಬಾಸುಮತಿ ರೈಸ್ ಉಪಯೋಗಿಸ್ಕೊಂಡಿದ್ದೀನಿ. ಸೋನಾ ಮಸೂರಿ ಅಕ್ಕಿಯಿಂದ ಕೂಡ ಬಿಡಿಬಿಡಿಯಾಗಿ ಅನ್ನ ಮಾಡ್ಕೊಂಡ ನಂತರ ತಣ್ಣಗಾದ ಮೇಲಕ್ಕೆ ನೀವು ಫ್ರೈಡ್ ರೈಸ್ ಮಾಡ್ಕೋಬೋದು. ಹಾಗೆ ಇದಕ್ಕೆ 1 ಸ್ಪೂನಷ್ಟು ಡಾರ್ಕ್ ಸೋಯಾ ಸಾಸ್, 1 ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್, ಅರ್ಧ ಸ್ಪೂನಷ್ಟು ವಿನೆಗರ್, 2 ಟೀ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿದ್ದೀನಿ. ಇದೆಲ್ಲ ಸಾಸ್ ಮತ್ತು ಕೆಚಪ್ ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಅನ್ನದ ಜೊತೆಗೆ ಮಿಕ್ಸ್ ಮಾಡ್ಕೋಬೇಕು. ಇದು ಕೆಲವೇ ನಿಮಿಷದಲ್ಲಿ ನಿಮಗೆ ರೆಡಿ ಆಗುತ್ತೆ. ಯಾವಾಗಲಾದ್ರೂ ಅನ್ನ ಉಳಿದಿದ್ದಾಗ ಕೂಡ ನೀವು ಈ ರೀತಿ ತರಕಾರಿ ಮತ್ತು ಚಿಕನ್ ಎಲ್ಲ ಉಪಯೋಗಿಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಇಲ್ಲಿ ಚಿಕನ್ ಹಾಕಲೇಬೇಕು ಅಂತನೋ ಅವಶ್ಯಕತೆ ಇಲ್ಲ. ಚಿಕನ್ ಬದಲಾಗಿ ನೀವು ಬೇರೆ ತರಕಾರಿಗೆ ಈ ಚಟ್ನಿನ ಉಪಯೋಗಿಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಅಥವಾ ನಾನಿಲ್ಲಿ ಸಾಸ್ ಹಾಕಿರೋ ಜಾಗದಲ್ಲಿ ಬರೀ ಬೆಳ್ಳುಳ್ಳಿ ಚಟ್ನಿನ ಉಪಯೋಗಿಸ್ಕೊಂಡು ಕೂಡ ಈ ಫ್ರೈಡ್ ರೈಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಾಗುತ್ತೆ. ಸೋಯಾ ಸಾಸ್, ರೆಡ್ ಚಿಲ್ಲಿ ಸಾಸ್ ಎಲ್ಲರ ಹತ್ರ ಇರಲಿ. ಅದು ಎಲ್ಲದರ ಬದಲಾಗಿ ನೀವು ಬರೀ ಈ ಗಾರ್ಲಿಕ್ ಚಟ್ನಿನೇ ಒಗ್ಗರಣೆಗೆ ನಾವು ಈರುಳ್ಳಿ ತರಕಾರಿ ಎಲ್ಲ ಹಾಕಿದಾಗ ಒಂದು 2 ಟೇಬಲ್ ಸ್ಪೂನಷ್ಟು ಬೆಳ್ಳುಳ್ಳಿ ಚಟ್ನಿ ಹಾಕಿ ತರಕಾರಿ ಹಾಕಿ ಅನ್ನ ಹಾಕಿ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರು ಕೂಡ ಆ ಫ್ರೈಡ್ ರೈಸ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ನಾವು ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ ಅಂದರೆ ಬೆಳ್ಳುಳ್ಳಿ ಚಟ್ನಿಗಳಲ್ಲಿ ಹಾಕಿರೋಂಥ ಎಲ್ಲ ಇಂಗ್ರೀಡಿಯೆಂಟ್ ಒಂದು ಒಳ್ಳೆ ರುಚಿನೂ ಕೊಡುತ್ತೆ, ಒಂದು ಒಳ್ಳೆ ಘಮನೂ ಕೊಡುತ್ತೆ. ಸೊ ಈ ರೀತಿ ನಾವು ಮನೇಲಿರೋವಂಥ ಕೆಲವೇ ವಸ್ತುಗಳನ್ನ ಬಳಸ್ಕೊಂಡು ಫ್ರೈಡ್ ರೈಸ್ ಮಾಡ್ಕೋಬೋದು. ಅದು ಹೊರಗಡೆ ಸಿಗೋವಂಥ ಫ್ರೈಡ್ ರೈಸ್ಗಿಂತಲೂ ರುಚಿಯಾಗಿ ನಾವು ಈಸಿಯಾಗಿ ಈ ರೀತಿ ಫ್ರೈಡ್ ರೈಸ್ ಮಾಡ್ಕೋಬೋದು. ಸೊ ನೀವು ಕೂಡ ಇದೇ ರೀತಿ ಟ್ರೈ ಮಾಡಿ. ಗಾರ್ಲಿಕ್ ಚಟ್ನಿ ಟ್ರೈ ಮಾಡಿದ್ಮೇಲೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ರೀತಿ ಫ್ರೈಡ್ ರೈಸ್ ಕೂಡ ಟ್ರೈ ಮಾಡಿದ್ಮೇಲೆ ಹೇಗೆ ಅನ್ನಿಸ್ತು ಅಂತ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಡಬ್ಬಿಗೂ ಕೂಡ ನೀವು ಇದನ್ನು ಪ್ಯಾಕ್ ಮಾಡಿ ಕೊಡ್ಬೋದು.